2020ನೇ ಮಾಡಲ್ಲು, ಅದು ಕೂಡ ಬರೀ 4,000 ಚಿಲ್ಲರೆ ಓಡಿರುವಂತಹ ಗಾಡಿ. 4,95,000 ವಿತ್ 2 years ವಾರಂಟಿ. ವಿತ್ 2 years ವಾರಂಟಿ ಸಿಗುತ್ತೆ. ಗಾಡಿ ಅಂತೂ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ. 17 ಮಾಡೆಲ್ ಡಸ್ಟರ್ ನೋಡ್ತಿರ್ಬೋದು. 6.4 lakhಗೆ ಸಿಗ್ತಾ ಇದೆ. ಅದು ಕೂಡ ಬರೀ 48,000 ಕಿಲೋಮೀಟರ್ ಓಡಿರುವಂತಹ ಒಂದು ಡಸ್ಟರ್. ಸರ್ ಸ್ಕ್ರಾಚು, ಡೆಂಟು, ರೀಪೇಂಟು, ವೇರಿಯಂಟ್ ಏರ್ ಪಾರ್ಟ್ ರಿಪ್ಲೇಸ್ ಎಲ್ಲ ಗಾಡಿಲಿ ಕಾಮನ್ ಆಗಿರುತ್ತೆ. ಬಟ್ ಆದರೆ ಎಪ್ರಾನು, ಪಿಲ್ಲರ್ಸು, ಚೆಸ್ಸಿ, ಕೋರ್ ಪಿಲ್ಲರ್ಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ಆಗಿರ್ಬೋದು, ಇಂಜಿನ್ ಗೇರ್ ಬಾಕ್ಸ್ ಅಲ್ಲಿ 1% ಆಕ್ಸಿಡೆಂಟ್ ಇದ್ರೂ ನಾವು ಬೈ ಮಾಡಲ್ಲ. ಸೊ ಬಟ್ ಇದು ಬಂದ್ಬಿಟ್ಟು 2013 ಮಾಡಲ್ ಸರ್, ಸಿಂಗಲ್ ಓನರ್ ಬಟ್ ವೆರಿ ಲೆಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ಸ್ 35,000 ನೋಡಿ. ಓಕೆ, ಬಟ್ ಇದು W8 ವೇರಿಯಂಟ್ ಸರ್, ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಆನಿವರ್ಸರಿ ಎಡಿಷನ್ನು ಸಿಗೋದಿಲ್ಲ ಸರ್, ನಿಮ್ಮ 10 ಶೋರೂಮಲ್ಲಿ ಒಂದು ಗಾಡಿನೂ ಸಿಗೋದಿಲ್ಲ. ಸೊ ಪ್ಲೀಸ್ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಏಸ್ ಮೋಟರ್ಸ್ಗೆ ಬಂದಿದ್ದೀನಿ. ಮಹೇಂದ್ರ ಫಸ್ಟ್ ಚಾಯ್ಸ್ ಕಾರ್ ಆ್ಯಂಡ್ ಬೈಕ್ ಸ್ಟೋರ್ ಅವರ ಏಸ್ ಮೋಟರ್ಸ್ಗೆ. ಮೊನ್ನೆ ಅಷ್ಟೇ ಆಷಾಢದಲ್ಲಿ ಇಲ್ಲಿ ವಿಡಿಯೋ ಮಾಡಿದ್ದೆ. ಆಷಾಢ ಆಗಿದ್ರೂ ಕೂಡ ಸಾಕಷ್ಟು ಕಾರ್ಗಳು ಸೇಲ್ ಆಗಿದ್ದಾವೆ. ಯಾರಾದರೂ ಕಮ್ಮಿ ಓಡಿರುವಂತಹ ಕಾರ್ಗಳು, ಹಾಗೆ ಲೇಟೆಸ್ಟ್ ಮಾಡೆಲ್ ಕಾರ್ಗಳು, ಹ್ಯಾಚ್ ಪ್ಯಾಕ್ ಆಗಿರ್ಬೋದು ಅಥವಾ ಸೆಡಾನ್ ಆಗಿರ್ಬೋದು, SUV ಆಗಿರ್ಬೋದು, ಕಾಂಪ್ಯಾಕ್ಟ್ SUV ಆಗಿರ್ಬೋದು, ನೋಡ್ತಾ ಇದ್ದರೆ ಇಲ್ಲಿ ಸಿಗುತ್ತೆ. ಸೊ ಏನು ಮತ್ತೆ ಪದೇ ಪದೇ ಅಲ್ಲೇ ಹೋಗಿ ವಿಡಿಯೋ ಮಾಡ್ತೀಯಾ ಅಂತ ಹೇಳಿದ್ರೆ, ಅದೇ ಥರ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗುವಂಥದ್ದು. ಯಾವುದೇ ರೀತಿ ನೀವು ಇಲ್ಲಿಗೆ ಬಂದರೆ ರೆಗ್ರೆಟ್ ಮಾಡಲ್ಲ. ಅದೇ ಥರ ನನಗೂ ಯಾವುದೇ ಥರ ಒಂದು ಅಂದರೆ ಕ್ವಶನ್ಸ್ ಬರಲ್ಲ, ಯಾಕೆ ಇಲ್ಲಿ ವಿಡಿಯೋ ಮಾಡಿದೆ, ಇಲ್ಲಿ ನನಗೆ ಆ ಥರ ಆಯಿತು ಈ ಥರ ಆಯಿತು ಅಂತ ಯಾವುದೂ ಕಾಲ್ ಬರಲ್ಲ ಅಂತ ಅಷ್ಟು ನಂಬಿಕೆ ಇದೆ. ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಯಾರಾದರೂ ಕ್ವಾಲಿಟಿ ಕಾರ್ಸ್ ಬೇಕು ಅನ್ನೋರು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಈ ಒಂದು ಏಸ್ ಮೋಟರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, HSR ಲೇಔಟು ಫಸ್ಟ್ ಸೆಕ್ಟರು, ಬಸವೇಶ್ವರ ಗಾಯತ್ರಿ ಅಂತ ಹೇಳ್ಬಿಟ್ಟು ಟೆಂಪಲ್ ಇದೆ, ಅದರ ಆಪೋಸಿಟಲ್ಲೇ ಬರುತ್ತೆ. ಇಲ್ಲಾಂದರೆ ಬೆಸ್ಕಾಮ್ ಆಫೀಸ್ ಇದೆ ದೊಡ್ಡದು, ಅದರ ಆಪೋಸಿಟಲ್ಲೇ ಬರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ಆ್ಯಸ್ ಯೂಶುವಲ್ ಆಗಿ ನಿಮಗೆ ಅಪ್ ಟು 2 years ವ್ಯಾರಂಟಿ ಸಿಗುತ್ತೆ. ರೋಡ್ ಸೈಡ್ ಅಸಿಸ್ಟೆನ್ಸ್ ಇರುತ್ತೆ ಮಹೇಂದ್ರ ಫಸ್ಟ್ ಚಾಯ್ಸ್ ಕಡೆಯಿಂದನೇ, ಅಂದರೆ ಮಹೇಂದ್ರ ಅವ್ರ ಕಡೆಯಿಂದನೇ. ಅದ್ರ ಜೊತೆಗೆ ನಿಮಗೆ ವ್ಯಾರಂಟಿ, ಅದು ಕೂಡ ಕಾಂಪ್ರೆನ್ಸಿವ್ ವ್ಯಾರಂಟಿ ಸಿಗ್ತಿರುವಂಥದ್ದು 2018 ಆ್ಯಂಡ್ ಅಬೋವ್ ಕಾರ್ಗಳಿಗೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಾರ್ ಕೂಡ ಸರ್ಟಿಫೈ ಆಗಿರುತ್ತೆ ಮಹೇಂದ್ರ ಟೆಕ್ನಿಷಿಯನ್ಸ್ ಕಡೆಯಿಂದ. ಆ್ಯಂಡ್ ಸರ್ವಿಸ್ ಹಿಸ್ಟ್ರಿ ಸಿಗುವಂಥದ್ದು, ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ಮಂಜುನಾಥ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಏನು ಎಷ್ಟಾಗುತ್ತೆ ಅಷ್ಟು ಮಾಹಿತಿ ಈ ಒಂದು ಶೋರೂಮ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಥ್ಯಾಂಕ್ ಯು ಸರ್. ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಇವ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬನ್ನಿ ಇವಾಗ ತಡ ಮಾಡೋದು ಬೇಡ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ಆಗಿ ಎಲ್ಲ ಕಾರ್ಗಳನ್ನ ತೋರಿಸ್ತೀವಿ. ಬಟ್ ಸೆಗ್ಮೆಂಟ್ ವೈಸು ಯಾವ್ಯಾವ ಕಸ್ಟಮರ್ಸು ಜಾಸ್ತಿ ಇದ್ದಾರೆ ನಮ್ಮ ಒಂದು ಚಾನಲಲ್ಲಿ, ಆ ಒಂದು ಏನು ಒಂದು ಕ್ವಾಂಟಿಟಿ ಬೇಸಿಸ್ ಮೇಲೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಿಮಗೆ ಹ್ಯಾಚ್ ಬ್ಯಾಕ್ಗಳು ತೋರಿಸ್ತೀವಿ. ಹ್ಯಾಚ್ ಬ್ಯಾಕು ಯಾರಾದರೂ 6.5 lakhs ಒಳಗೆ ಒಳ್ಳೆ ಕಡಿಮೆ ಓಡಿರುವಂತಹ, ಅದು 50,000 ಒಳಗೆ ಓಡಿರುವಂತಹ ಕಾರ್ಗಳನ್ನ ನೋಡ್ತಾ ಇದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿಯೇ. ಅದಾದ ನಂತರ ನಿಮಗೆ SUVಗಳನ್ನ ತೋರಿಸ್ತೀವಿ. ಕಾಂಪ್ಯಾಕ್ಟ್ SUV ಆಗಿರ್ಬೋದು, SUVಗಳು. ಸೊ ಎರಡೂ ಕೂಡ 10 lakhs ಒಳಗೆ ಇರುವಂತಹ SUVಗಳು, ಲೋನ್ ಆಗಬೇಕು ಆ ಥರ ಗಾಡಿಗಳನ್ನ ತೋರಿಸ್ತೀವಿ. ಅದಾದ ನಂತರ ಸೆಡಾನ್ಗಳಾಗಿರ್ಬೋದು ತೋರಿಸ್ತೀವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಾರ್ಗಳು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹೇಳ್ಬಿಡಿ ಸರ್. ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತಂದರೆ, ಇದು ಈ ಶೋರೂಮ್ ಬಂದುಬಿಟ್ಟು ಲಾಸ್ಟ್ ಈಗ ಒಂದು 2 months ಬ್ಯಾಕೆ ನಾವು ಮಾಡಿರೋದು ವಿಡಿಯೋನ. ಹೌದೌದು. ಸೊ ಸೇಮ್ ವೈಸ್ ಸರ್, ಕ್ವಾಲಿಟಿ ವೈಸ್ ಮಿಸ್ಸಿಂಗ್ ಇಲ್ಲ. ಆಲ್ ಓವರ್ ಇಂಡಿಯಾ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಇವನ್ ಮೇನ್ ಏನಂದರೆ 87 ಸಿಟೀಸಲ್ಲಿ ವರ್ಕ್ ಆಗುತ್ತೆ ನಮ್ಮದು ಈ ಶೋರೂಮ್ಸು. ಅದರಲ್ಲಿ ಮೇನ್ 22 ಸ್ಟೇಟ್ಸಲ್ಲಿ ಪೂರ್ತಿ ಸರ್ವಿಸಸ್ ಇದೆ. ಸೊ ಬಟ್ ಇನ್ನೊಂದು ಏನಂತಂದರೆ, ಈ ಶೋರೂಮ್ದು ಆ್ಯಕ್ಚುಲಿ ಕ್ವಾಲಿಟಿ ಏನಂತಂದರೆ, ಒಂದು ಲೆಸ್ ಡ್ರಿವನ್ಸ್, ಅಪ್ಪಿ 1 lakh ಅಬೌಟ್ ಡ್ರಿವನ್ಸ್ನ ಇಲ್ಲಿ ತೊಗೊಳ್ಳಲ್ಲ. ಆಲ್ಮೋಸ್ಟ್ ಆಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಓನರ್ಸ್ ನಾವು ಪ್ರಿಫರಬಲ್ ಮಾಡ್ತೀವಿ. ಥರ್ಡ್ ಪಾಯಿಂಟ್, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದ್ದೇ ಇರುತ್ತೆ. 15 to 18 ಮಾಡಲ್ ಒಳಗಡೆ ಇದ್ರೆ 1 year ವಾರಂಟಿ ಕೊಡ್ತೀವಿ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವಿತ್ ರೋಡ್ ಸೈಡ್ ಅಸಿಸ್ಟೆಂಟ್. ಅಬೋ 18 ಮೇಲೆ ನೀವು 2 years ವಾರಂಟಿ, ಕಾಂಪ್ರೆನ್ಸಿವ್ ವಾರಂಟಿ. ಲೈಕ್ ನೀವೊಂದು ಹೊಸ ಕಾರ್ ಈಗ ಯಾವುದೋ ಒಂದು ಲೈಕ್ ಟಿಯಾಗೋ ತೊಗೊಂಡ್ರು ಕೂಡ 6 ಮೀನ್ಸ್ ಒಂದು ಅರೌಂಡ್ ಒಂದು 22,000 ಕೊಟ್ಬಿಟ್ಟು ನೀವು ಎಕ್ಸ್ಟೆಂಡೆಡ್ ವಾರಂಟಿ ತೊಗೊತಿರಲ್ಲ, ಅದು ನಾವು ಪ್ರೈಸಲ್ಲಿ ಇನ್ಕ್ಲೂಡೆಡ್ ಕೊಡ್ತಾ ಇದ್ದೀವಿ. ಮತ್ತು ಆಲ್ ಓವರ್ ನಿಮಗೆ RTO ಯಾವುದೇ ಡಿಸ್ಟಿಕಲ್ಲಿ ಇರಲಿ ಕರ್ನಾಟಕದಲ್ಲಿ ನಾವು ಮಾಡಿಕೊಡ್ತೀವಿ ಸರ್. ಓಕೆ, ಹಾಂ, ಕ್ವಾಲಿಟಿಯಲ್ಲಿ ಮಿಸ್ಸಿಂಗ್ ಆಗಲ್ಲ ಅಷ್ಟೇ. ಓಕೆ ಸರ್, ಹಾಗಾದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಸೊ ವೀಕ್ಷಕರೇ, ಸುಮ್ಮನೆ ಹಂಗೆ ಒಂದು ಝಲಕ್ ನೋಡ್ಕೊಂಬಿಡಿ ಯಾವ ಥರ ಎಲ್ಲ ಕಾರ್ಗಳು ಯಾವ ಥರ ಕ್ವಾಲಿಟಿಲಿ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಬ್ರ್ಯಾಂಡ್ ನ್ಯೂ ವೆಹಿಕಲ್ಗಳು ಸಾಕಷ್ಟು ವೆಹಿಕಲ್ ಇದೆ. ಆ್ಯಂಡ್ ಟಾಟಾ ವೆಹಿಕಲ್ಸ್ ನೋಡ್ತಾ ಇದ್ದರೆ ಅದು ಕೂಡ ಸಾಕಷ್ಟು ವೆಹಿಕಲ್ ಇದೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ವೀಕ್ಷಕರೇ, ಲೇಟೆಸ್ಟ್ ಮಾಡೆಲ್ ಗಾಡಿಗಳು 6.5 lakh ಒಳಗೆ 50,000
ಒಳಗಡೆ ಓಡಿರುವಂತಹ ಕಾರ್ಗಳನ್ನ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದೀವಿ. ಹ್ಯಾಚ್ ಪ್ಯಾಕ್ಗಳು ನೋಡ್ತಿರ್ಬೋದು. ಮೊದಲನೇದಾಗಿ ಟಾಟಾ ಟಿಯಾಗೋ ಇದೆ. ಎಸ್ ಸರ್. ಸರ್ ಇವಾಗ ಪ್ರೆಸೆಂಟ್ಲಿ 5 out of 5 ರೇಟಿಂಗ್ಸ್ ಇರೋದೇ ಟಾಟಾ ಟಿಯಾಗೋ. ಸೊ ಇದು 2021 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಸರ್, ವೆರಿ ಲೆಸ್ ಡ್ರಿವನ್, 13,300-400 ಅಷ್ಟೇ ಡ್ರಿವನ್ ಆಗಿರೋದು. ಬಟ್ ಎಕ್ಸಾಕ್ಟ್ ಪ್ಲಸ್ ಇವಾಗ ಎಕ್ಸಾಕ್ಟ್ ಪ್ಲಸ್ ಈ ಟಾಪ್ ಅಂಡ್ ವೇರಿಯಂಟ್ಸ್ ಅಲ್ಲಿ ತುಂಬಾ ಫ್ಯೂಚರ್ಸ್ ಬರುತ್ತೆ. ಈ ಶೇಪೇ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ ಏರೋಡೈನಮಿಕ್ ಶೇಪ್ ಆಗಿರ್ಬೋದು, ಪ್ಲಸ್ ನಿಮಗೆ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಡೈಮಂಡ್ ಕಟ್ ಅಲಾ ವೀಲ್ಸ್ ವಿತ್ 15 ಇಂಚ್ ಅಲಾ ವೀಲ್ಸ್ ಬರುತ್ತೆ. ಮತ್ತೆ ಪ್ಲಸ್ ನಿಮಗೆ ಇಂಟೀರಿಯರ್ ನೀವು ನೋಡ್ಬೋದು, ಈ ಕಸ್ಟಮರು ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಪ್ಲಸ್ ಟಾಟಾದೇ ಬರುವಂತ ಹರ್ಮನ್ ಇನ್ಫೋಟೈನ್ಮೆಂಟ್ ಆಗಿರ್ಬೋದು, ಡ್ಯುವಲ್ ಏರ್ ಬ್ಯಾಗ್, ABS ಆಗಿರ್ಬೋದು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಪ್ಲಸ್ ನಿಮಗೆ 242 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರ್ಬೋದು. ಈ ಎಲ್ಲ ಫ್ಯೂಚರ್ಸ್ ಇದು ಸಿಗುವಂಥದ್ದು ಓನ್ಲಿ ನಿಮಗೆ 6.75 lakhs ಅಲ್ಲಿ ಇರೋದು. 6.75 lakhsಗೆ ಟಾಟಾ ಟಿಯಾಗೋ ಸಿಗ್ತಾ ಇದೆ. ನೋಡ್ತಿರ್ಬೋದು 2021 ಬರೀ 50,000 ಒಳಗೆ, ಅದು ಕೂಡ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಒಬ್ಬೊಬ್ರು ಕೇಳ್ತಾರೆ ಸರ್ ಲೆಸ್ ಡ್ರಿವನ್ ಇದೆ, ಏನೋ ಪ್ರಾಬ್ಲಮ್ಸ್ ಇರುತ್ತಾ ಅಂತ ಹೇಳಿ. ಸರ್ ಸ್ಕ್ರಾಚು, ಡೆಂಟು, ರೀಪೇಂಟು, ವೇರಿಯಂಟ್ ಏರ್ ಪಾರ್ಟ್ ರಿಪ್ಲೇಸ್ ಎಲ್ಲ ಗಾಡೀಲಿ ಕಾಮನ್ ಆಗಿರುತ್ತೆ. ಬಟ್ ಆದರೆ ಎಪ್ರಾನು, ಪಿಲ್ಲರ್ಸು, ಚೆಸ್ಸಿ, ಕೋರ್ ಪಿಲ್ಲರ್ಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ಆಗಿರ್ಬೋದು, ಇಂಜಿನ್ ಗೇರ್ ಬಾಕ್ಸ್ ಅಲ್ಲಿ 1% ಆಕ್ಸಿಡೆಂಟ್ ಇದ್ರೂ ನಾವು ಬೈ ಮಾಡಲ್ಲ. ಕಾರಣ ಏನಂತಂದ್ರೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಇರುತ್ತೆ. ಇದರಲ್ಲಿ 2 years ವಾರಂಟಿ ಬರುತ್ತೆ. ನೀವು ಇದೇ ಹೊಸ ಕಾರಿಗೆ 22,000 ಎಕ್ಸ್ಟೆಂಡೆಡ್ ವಾರಂಟಿಗೆ ಎಕ್ಸ್ಟ್ರಾ ಕೊಡ್ತೀರಾ, ಬಟ್ ನಾವು ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಓಕೆ. ಸೊ ಅದೆಲ್ಲ ನಿಮಗೆ ಒಂದು ಅಡ್ವಾಂಟೇಜು ಇಲ್ಲಿ ತೊಗೊಳ್ಳೋದ್ರಿಂದ. ಸೊ ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ. ನೋಡ್ತಿರ್ಬೋದು ಗಾಡಿ ಅಂತೂ ಕ್ಲಾಸ್ ಆಗಿದೆ, ಲೆಸ್ ಡ್ರಿವನ್ನು. ನೆಕ್ಸ್ಟು ಇದೇ ಥರ ಒಂದು 50,000 ಒಳಗೊಡಿರುವಂತಹ ಕಾರ್ಗಳನ್ನ ನೋಡ್ತಾ ಇದ್ರೆ ಲೇಟೆಸ್ಟ್ ಮಾಡಲ್ 2020 ಮಾಡಲ್ ಒಂದು ಫಿಡ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಕೂಡ ಸಿಂಗಲ್ ಓನರೇ. ಇದು ನ್ಯೂ ಶೇಪ್ ಸರ್, ನ್ಯೂ ಕ್ರೋಮ್ ಬಂದ್ಬಿಟ್ಟು, ಪ್ಲಸ್ LED DRLs ಲೈಟ್ಸ್ ಬರುತ್ತೆ. ಓಕೆ. ಓಕೆ, ಫಾಗ್ ಲ್ಯಾಂಪ್ಸ್ ಕೂಡ ಇದೆ ನಿಮಗೆ. ಪ್ಲಸ್ ಏನು ಅಂತಂದ್ರೆ ಇದು ಓಡಿರದೆ ಓನ್ಲಿ ಅರೌಂಡ್ 4,500 ಇನ್ ಬಿಡ್ವೀನ್ ಅಷ್ಟೇ. ಓಕೆ. ಮತ್ತು ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದು 1 ಲೀಟರ್ ಇಂಜಿನ್. ಅಂದ್ರೆ ಈಗ ಹಳೆ ಗಾಡಿಲಿ ಟಾರ್ಕ್ ಕಮ್ಮಿ ಇತ್ತು, ಇದರಲ್ಲಿ ಆ ಟಾರ್ಕ್ ಜಾಸ್ತಿ ಇದೆ. ಸೊ ಇನಿಷಿಯಲಿ ಪಿಕಪ್ ಬರ್ತಿದ್ದಿಲ್ಲ ಅನ್ಕೊಂತಿದ್ರಲ್ಲ ಕ್ವಿಡ್, ಇವಾಗ ಈ ಗಾಡಿ ನೀವು ಡ್ರೈವ್ ಮಾಡಿ ತುಂಬಾ ಚೆನ್ನಾಗಿದೆ. ಇವಾಗ ಬೇಕಾದ್ರೂ ಒಪ್ಕೋಬಹುದು. ಇದು ಕಾಂಪಿಟೇಷನ್ ಫಾರ್ ಸ್ಯಾಲರಿ ಅಂತ. ಓಕೆ ಸರ್. ಪ್ರೈಸ್ ಇದು ಸರ್ ಇದು 4,95,000 ಫಿಕ್ಸ್ ಪ್ರೈಸ್ ಅಲ್ಲಿ ಇದೆ. 2020ನೇ ಮಾಡಲ್ಲು, ಅದು ಕೂಡ ಬರೀ 4,000 ಚಿಲ್ಲರೆ ಓಡಿರುವಂತಹ ಗಾಡಿ. 4,95,000 ವಿತ್ 2 years ವಾರಂಟಿ. ವಿತ್ 2 years ವಾರಂಟಿ ಸಿಗುತ್ತೆ. ಗಾಡಿ ಅಂತೂ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡ್ತಿರ್ಬೋದು 50,000 ಅಂತ ಹೇಳ್ತಾ ಇದ್ದೆ ನಾನು, 50,000 ಒಳಗೋಡಿರುವಂತಹ ಕಾರ್ ಅಂತ ಹೇಳ್ಬಿಟ್ಟು, 50,000 ಒಳಗೋಡಿರುವಂತಹ ಕಾರ್ ಅಂತ ಹೇಳ್ಬಿಟ್ಟು, ಇದು 5,000 ಒಳಗೋಡಿದೆ. ಅದು ಒಂದು ಇದಂತ ಹೇಳಿದ್ರೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಮತ್ತೊಂದು ಟಿಯಾಗೋನೇ. ಎಸ್ ಸರ್. ಸರ್ ಇದು ನಾವು ಆಲ್ಮೋಸ್ಟ್ ಆಲ್ ಮೀನ್ಸ್ ಟಾಟಾ ಕಂಪ್ನಿ ಜಾಸ್ತಿ ಪ್ರಿಫರ್ ಮಾಡ್ತೇವೆ, ಯಾಕಂದ್ರೆ ಕಸ್ಟಮರ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಬಿಕಾಸ್ ಆಫ್ ಸೇಫ್ಟಿ ಪರ್ಪಸ್. ಸೊ ಇವಾಗ ಯಾರಾದ್ರೂ ಒಂದು ಆಟೋಮೆಟಿಕ್ ನೋಡ್ತಿರ್ತಾರಲ್ಲ, ಸೊ ಇದು 2019 ಮಾಡಲ್ಸ್, ಸಿಂಗಲ್ ಓನರ್, 31,000 ಡ್ರಿವನ್ ಆಗಿದೆ. ಮತ್ತೆ ಇದ್ರಲ್ಲಿ ಕೂಡ 2 years ವಾರಂಟಿ ಬರುತ್ತೆ. ಬಟ್ ಇದು ಡ್ಯುವಲ್ ಕಲರ್, ರೆಡ್ ಅಂಡ್ ಬ್ಲ್ಯಾಕ್ ಅಲ್ಲಿ. ಸೊ ಇದು ಎಕ್ಸಾಡೇನೆ. ಓಕೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಇದು AMT ವರ್ಷನ್. ನೀವು ಬೇಕಾದ್ರೆ ಮ್ಯಾನ್ಯಲ್ ಅಲ್ಲಿ ಡ್ರೈವ್ ಮಾಡಿ, ಬೇಕಾದ್ರೆ ಆಟೋಮೆಟಿಕಲ್ ಡ್ರೈವ್ ಮಾಡಿ. ಸೊ 2 ಆಪ್ಷನ್ಸ್ ಇದರಲ್ಲಿ ಸಿಗುತ್ತೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಸರ್ 6,55,000 ಮಾತ್ರ. 31,000 ಓಡಿರುವಂತಹ ಟಾಟಾ ಟಿಯಾಗೋ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು 19 ಮಾಡಲ್ಲು, 6,55,000. ಮತ್ತೆ ನಾವು ಹೇಳೋ ಎಲ್ಲ ಪ್ರೈಸಲ್ಲೂ ಒಂದಿಷ್ಟು ಗಾಡೀಲಿ ಸೈಟ್ಲಿ ನೆಗೋಷಿಯಬಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ನೋಡಿ. ಸರ್ ಇವಾಗ ನಮ್ಮ ವೀಕ್ಷಕರು ಕೆಲವೊಂದು ಗಾಡಿಗಳಿಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಪ್ರೈಸ್ ಜಾಸ್ತಿ ಅಂತ ಹೇಳಿ. ಎಗ್ರಿ ಸರ್, ನಾನು ಒಪ್ಕೊತೀನಿ. ಈಗ ನಾನು ಒಂದು ಮಾತಾಡ್ತೀನಿ ಸರ್, ನಾನು ಬೇಕಾದ್ರೆ ನಿಮ್ಗೆ ಅದೊಂದು 2021 ಮಾಡಲ್ ನಾನು ಇವಾಗಲೇ ಟಿಯಾಗೋ ತೋರಿಸಿದೆ. ಇದರಲ್ಲಿ ಏನು ಈಗ ಇದೇ 2021 ಮಾಡಲ್ಲು ಅರೌಂಡ್ ಒಂದು 35,000 ಅಥವಾ 37,000 ಓಡಿದರೆ, ಅದನ್ನೇ ಮಾರ್ಕೆಟ್ ಪ್ರೈಸಲ್ಲಿ ಎಷ್ಟಕ್ಕೆ ಸೆಲ್ ಮಾಡ್ತಿದ್ದಾರೆ ಸರ್ ಅಂದರೆ 6.3 to 6.45 ಇನ್ ಬಿಟ್ವೀನ್, ರೈಟ್? ಓಕೆ. ಬಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಇಲ್ಲಿ ನಾವು ಯಾವುದು ಪಾರ್ಕಿಂಗ್ ಸೆಲ್ಲಿಗೆ ತಗೊಳ್ಳಲ್ಲ, ಎಲ್ಲ ಬೈ ಮಾಡಿರ್ತೀವಿ. ನಿಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನಾವು ಕೊಡಬಲ್ಲೆ. ಮೇನ್ ಥಿಂಗ್, ನೀವು 35,000 to 37,000 ಓಡಿದೆ ಅಂತಂದ್ರೆ ನೀವು ತೊಗೊಂಡ ತಕ್ಷಣ ಇಮಿಡಿಯೇಟ್ಲಿ ಟೈರ್ಸ್ ಚೇಂಜ್ ಮಾಡಬೇಕು. ಓಕೆ. ಸೊ ಆ ಥರ ಇಲ್ಲ. ಅಥವಾ ನೀವು ತೊಗೊಂಡಾದ್ಮೇಲೆ ಒಂದು ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್, ಎಕ್ಸ್ಪೆಷಲಿ ಇದರ ಪ್ರೀಮಿಯಂ ಲೆದರ್ ಇದು. ಇದು ನೀವು ಒಂದು ಅರೌಂಡ್ 25,000 ನೀವು ಎಕ್ಸ್ಟ್ರಾ ಪೇ ಮಾಡ್ತೀರಿ. ಆ ಥರದ್ರಲ್ಲಿಲ್ಲ. ಇವನ್ 1 year ವಾರಂಟಿ ಕೊಡ್ತಾರೆ ಸರ್ ಆನ್ಲೈನ್ ಮಾರ್ಕೆಟರ್ಸ್. ಇವರೇ ಅಂತ ಹೇಳೋದಿಲ್ಲ, ಅವರು 6 months ಮಾತ್ರ ಯಾಕೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಕೊಡ್ತಾರೆ, ಫುಲ್ 1 year ಕೊಡಲಿ, ನಾವು ಕೊಡ್ತಾ ಇದ್ದೀವಿ ಸರ್. ಓಕೆ. ಡಿಫ್ರೆನ್ಸ್ ಸರ್, ನೀವು ಕ್ವಾಲಿಟಿ, ನೀವು ಎಲ್ಲೋ ಒಂದು ಕಡೆ ಪ್ರೈಸಲ್ಲಿ ಕಾಂಪ್ರಮೈಸ್ ಆಗ್ತೀರಾ ನಿಶ್ಚಯ ಹೊರತು, ಬಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ನಮ್ಗೆ ಪಕ್ಕ ಕ್ವಾಲಿಟಿ ಕೊಡ್ತೀವಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು, ಒಟ್ಟಿನಲ್ಲಿ ಇವ್ರು ಹೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ, ಸೊ ಇವರೆಲ್ಲ ಕಮ್ಮಿ ಓಡಿರುವಂತಹ ಕಾರ್ಗಳನ್ನ ತಗೊಳ್ಳೋದ್ರಿಂದ ಯಾವುದು ಕೂಡ 1 lakh ಮೇಲೆ ಓಡಿದೆ ಅಥವಾ ಟ್ಯಾಂಪರ್ ಆಗಿದೆ ಆ ಥರ ಏನೂ ಇಲ್ಲ. ಸೊ ಹಂಗಾಗಿ ಪ್ರೈಸ್ ಸ್ವಲ್ಪ ಪ್ರೀಮಿಯಮ್ ಆಗಿದ್ರು ಕ್ವಾಲಿಟಿ
ನಿಮ್ಗೆ ಆ ಥರ ಇರುತ್ತೆ ತುಂಬಾ ಇರಲ್ಲ ಸರ್. ಆನ್ಲೈನ್ ಮಾರ್ಕೆಟ್ಗೂ ನಮಗೂ ಒಂದು 15,000 to 20,000 ಡಿಫ್ರೆನ್ಸ್ ಆಗುತ್ತೆ. ಓಕೆ, ಬಟ್ ನಿಮ್ಗೆ 2 years ವಾರಂಟಿ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ನಿಮಗೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ನಾವೇ ಕೊಡ್ತೀವಿ. ಬೇಕಾದ್ರೆ ಇಲ್ಲೊಂದು ಸ್ಕ್ರಾಚ್ ಆಗಿದ್ರೆ ಆಕ್ಸಿಡೆಂಟಲ್ ರಿಪೇರ್ ಅಂತ ಬರ್ತಾ ನಾವು ಕಾಸ್ಟ್ ನೋಡ್ತೀವಿ. ಅಬೌವ್ 60-70,000 ಪೇ ಆಗಿದ್ರೆ ನಾವು ಆ ಥರ ಕಾರ್ ತಗೊಳ್ಳೋದೇ ಇಲ್ಲ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಓಲ್ಡ್ ಮಾಡಲಲ್ಲೇ ನನಗೊಂದು ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ನೋಡ್ಬೋದು ಸರ್. ಒಂದು ಬಜೆಟ್ ಫ್ರೆಂಡ್ಲಿ ಅಗೇನ್. ಬಟ್ ಯಾರೋ ಒಬ್ರು ಸ್ವಿಫ್ಟ್ ಕೇಳ್ತಿದ್ದಾರೆ, 13 ಅಥವಾ 14 ಮಾಡಲ್ಸ್ ಅಲ್ಲಿ ನಮಗೆ ಬೇಕು, ಸಿಂಗಲ್ ಓನರ್ ಬೇಕು, ಲೆಸ್ ಡ್ರಿವನ್ ಇರಬೇಕು ಅಂತೇಳಿ. ಬಟ್ ಸ್ವಿಫ್ಟಿಗೆ ಇದು ಕಾಂಪಿಟೇಷನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು i20 ಸ್ಪೋರ್ಟ್ಸ್ ಆಪ್ಷನಲ್ ಸರ್. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ವಿತ್ ನಿಮಗೆ ಅಲಾಯ್ ವೀಲ್ಸ್ 15 ಇಂಚಿದ್ ಬರುತ್ತೆ. ಇದು ಓಲ್ಡರ್ 42,000 ಆಗಿರೋದ್ರಿಂದ ಲಾಸ್ಟ್ 37,000 to 38,000 ಅಲ್ಲಿ ಯೋಕೋಮದ್ದು 4 ಟೈರ್ ಚೇಂಜ್ ಇದೆ. ಇದು ಫುಲ್ಲಿ 4 ಟೈರ್ ಹೊಸ ಸರ್. ಈ ಬ್ರ್ಯಾಂಡಿಗೆ 1 ಟೈರ್ಗೆ ನಿಮಗೆ 8,500 ಆಗುತ್ತೆ. ಪ್ಲಸ್ ಇದು ಸ್ಪೋರ್ಟ್ಸ್ ಆಪ್ಷನಲ್ ಇರೋದ್ರಿಂದ ಸಿಂಗಲ್ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಸೊ ಇದ್ರ ಪ್ರೈಸ್ 4,95,000 ಫಿಕ್ಸ್ ಪ್ರೈಸ್ ಅಲ್ಲಿ ಇದೆ. 4,95,000 12 ಮಾಡಲ್ ಇದು 14 ಸರ್. 14 ಮಾಡಲ್ i20 ನೋಡ್ತಿರ್ಬೋದು, ಪೆಟ್ರೋಲ್ ವೇರಿಯಂಟು 4,95,000. ಓರ್ಡರ್ 42,000. ಕೆಲವೊಂದು ಗಾಡಿಗಳಿಗೆ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಆದಷ್ಟು ವಿಸಿಟ್ ಮಾಡಿ, ಶೋರೂಮ್ಗೆ ಟೆಸ್ಟ್ ಡ್ರೈವ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಪ್ರೈಸ್ ಬೇಕಾದ್ರೆ ಮಾಡ್ಕೊಡ್ತಾರೆ. ಬಟ್ ಇದರಲ್ಲಿ ನಿಮ್ಗೆ ಬೆನಿಫಿಟ್ಸ್ ಏನು ಅಂತಂದ್ರೆ ನಾವು ಹೇಳ್ಬೋದು ಸರ್, ಸಿಂಗಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಬೂಟ್ ಸ್ಪೇಸ್ ಆಗಿರ್ಬೋದು, ORVMs ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ವಿತ್ LED DRL ಲೈಟ್ಸ್ ಕೂಡ ಬರುತ್ತೆ. ಇದು ಓರ್ಡರ್ 42,000 ವಿತ್ ಸರ್ವಿಸ್ ರೆಕಾರ್ಡ್ಸ್ ನಾವು ಕೊಡಬಲ್ಲೆ, ಸಿಂಗಲ್ ಓನರ್. ಸೊ ಇದೊಂದೇನೋ 85,000 ಹೊಡಿದೆ, 90,000 ಹೊಡಿದೆ, ಸಸ್ಪೆನ್ಷನ್ ಚೇಂಜ್ ಮಾಡೋಕ್ಕೂ ಆ ಥರದ್ದು ಯಾವುದೂ ಇಲ್ಲ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು ಅನ್ಫಾರ್ಚುನೇಟ್ಲಿ ಬುಕ್ ಆಗಿದೆ ಅಂತ, ಬಟ್ ಗಾಡಿ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದು ನ್ಯೂ ಶೇಪ್ ಸರ್, ಗ್ರ್ಯಾಂಡ್ ಐಟನ್ ನಿಯೋ ಸ್ಪೋರ್ಟ್ಸ್ ವೇರಿಯಂಟ್. ಈಗ ಓಲ್ಡ್ ಸ್ಪೋರ್ಟ್ಸ್ ವೇರಿಯಂಟ್ ಇದಕ್ಕೂ ತುಂಬಾ ಫ್ಯೂಚರ್ಸ್ ವ್ಯತ್ಯಾಸ ಆಗ್ಬಿಡುತ್ತೆ. ಮೇನ್ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಓಲ್ಡ್ ಶೇಪ್ ಅಲ್ಲಿ ನಿಮ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರಲ್ಲ. ಇದ್ರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಈ ಫಾಗ್ ಲ್ಯಾಂಪ್ಸ್ ಬೇರೆ ತರನೇ ಡಿಫ್ರೆಂಟ್ ಆಗಿ ಚೇಂಜಸ್ ಇದೆ. ವಿತ್ ಇದು ನ್ಯೂ ಶೇಪ್ BS6 ವೇರಿಯಂಟ್ ವಿತ್ HSRP ನಂಬರ್ ಪ್ಲೇಟು. ಈಗ ಮೊದಲಿನ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರಲ್ಲ ಸರ್. ಇದರಲ್ಲಿ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ ಮಾಡುತ್ತೆ. ಇನ್ಫೋಟೈನ್ಮೆಂಟ್ 18 ಮಾಡಲ್ ಎಲ್ಲದರಲ್ಲೂ ಇತ್ತು, ಬಟ್ ಈ ಇನ್ಫೋಟೈನ್ಮೆಂಟ್ ಚೇಂಜಸ್ ಇದೆ. ಓಕೆ, ವಿತ್ ನ್ಯಾವಿಗೇಷನ್ ಬರುತ್ತೆ. ಹೌದು, ಇದು ಆಟೋಮೆಟಿಕ್ ಕಾರ್ ಕೂಡ ಸರ್. ಓಕೆ, ಸೊ ಇದು ಓರ್ಡರ್ 29,000, 6.75ಗೆ ಕ್ಲೋಸ್ ಆಗಿದೆ ಈ ಗಾಡಿ. ಸೊ ನಾ ಯಾಕೆ ಈ ಗಾಡಿ ಬಗ್ಗೆ ಇಷ್ಟು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನ 2 ಗಾಡಿ ನಮ್ಮ ಹತ್ರ ಬರೋದಿದೆ ವಿತ್ ಇನ್ 10 days ಅಲ್ಲಿ. ಸೊ 2 ನಿಯೋಸೇ ಇದೆ. ಸೊ ಕಸ್ಟಮರ್ ನಮ್ಗೆ ಫೋನ್ ಮಾಡಿದ್ರೆ ನಾವು ಯಾರಾದ್ರೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಗ್ರ್ಯಾಂಡ್ ಐಟನ್ ನಿಯೋಸ್ ನೋಡ್ತಾ ಇದ್ರೆ, ಕಮ್ಮಿ ಓಡಿರುವಂತಹ ಗಾಡಿ ಡೈರೆಕ್ಟಾಗಿ ಫೋನ್ ಮಾಡಿ, ಈ ವಿಡಿಯೋ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಒಂದು 3 days ತೊಗೊಂಡಿರ್ತೀನಿ. ಸೊ ಇನ್ನೊಂದು 5 ದಿನದಲ್ಲಿ ಬರುತ್ತೆ, ನಿಮಗೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೊಗೋಬೋದು. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ಗಳು ಇಲ್ಲೂ ಕೂಡ ಇದೆ ನೋಡ್ತಿರ್ಬೋದು. ಸೊ ಇದು ಕೂಡ ಲೆಸ್ ಡ್ರಿವನ್ನು, ಮತ್ತು ಇದು ಬಿಡಿ 50,000 ಮೇಲೆ ಹೊಡಿದೆ, ಆಮೇಲೆ ತೋರಿಸ್ತೀವಿ. ಇದು ನೋಡ್ಬೋದು 50,000 ಒಳಗಡೆ ಹೊಡಿದೆ. ಎಸ್ ಸರ್. ಸರ್ ಇದೊಂದು 47,000 ಡ್ರಿವನ್ ಆಗಿದೆ, ಬಟ್ ಸೆಕೆಂಡ್ ಓನರ್ ಅಲ್ಲಿದೆ. ಓಕೆ, ಇದು ಟಾಟಾ ಟಿಯಾಗೋ ಎಕ್ಸಾಡೇ ಸರ್, ಆಟೋಮೆಟಿಕ್ ಕೂಡ. ಸೊ ಈ ಕಾರ್ ನಿಮಗೆ ಅಗೇನ್ ಡ್ಯುವಲ್ ಕಲರ್, ರೆಡ್ ಅಂಡ್ ಬ್ಲ್ಯಾಕ್. ಓಕೆ, ಇವನ್ ಟಾಪ್ ಅಂಡ್ ವೇರಿಯಂಟ್ ವಿತ್ ಈ ಕ್ಯಾಮ್ರಾ ಆಲ್ರೆಡಿ ಫಿಟ್ಮೆಂಟ್ ಮಾಡಿದ್ದಾರೆ ಕಸ್ಟಮರು. 242 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರ್ಬೋದು. ಓಕೆ, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್, ಡ್ಯುವಲ್ ಏರ್ ಬ್ಯಾಗ್, ABS, ಫಾಗ್ ಲ್ಯಾಂಪ್ಸ್, ಇದೆಲ್ಲ ಫೀಚರ್ಸು ಇದ್ರ ಈ ಗಾಡಿಯಲ್ಲಿದೆ. ಇದು 5.85 ಇದೆ ಸರ್. 5,85,000 ಮಾಡಲ್ ಸರ್. ಇದು 17 ಮಾಡಲ್ 18 ರಿಜಿಸ್ಟ್ರೇಷನ್ ಸರ್. ಸೊ ವಿಲ್ ಗೆಟ್ 2 years ವಾರಂಟಿ ಈ ಕಾರ್. ಓಕೆ, ಬಜೆಟ್ ಅಲ್ಲಿ ಒಂದು ವ್ಯಾಗನರ್ ನೋಡ್ತಾ ಇದ್ದು, ಕಮ್ಮಿನೇ ಓಡಿರಬೇಕು, 50,000 ಒಳಗೆ ಓಡಿರಬೇಕು ಅಂತ ಹೇಳಿದ್ರೆ ಈ ವೆಹಿಕಲ್ ಇದೆ ನೋಡ್ತಿರ್ಬೋದು. ಸರ್ ಇದು 2014 ಸಿಂಗಲ್ ಓನರ್ ಸರ್. ಮೇನ್ ಯಾರಾದ್ರೂ ಒಬ್ರು ಹೇಳ್ತಿದ್ರೆ, ಒಬ್ರು ಹೈಟ್ ಬಂದ್ಬಿಟ್ಟು 5.82 ಅಥವಾ 6 lakh, ಇದು ಮೀನ್ಸ್ 6 ಇದಾರೆ ಅಂತಂದಾಗ ಮೇನ್ ವ್ಯಾಗನರ್ ಸೆಲೆಕ್ಷನ್ ಕೊಡ್ತೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಹೈಟ್ ಕೂಡ ಇದ್ರು ಕೂಡ ಅದು ಹೆಡ್ ರೆಸ್ಟ್ ಜಾಸ್ತಿ ಇದೆ. ಸೊ ಇದು 14 ಸಿಂಗಲ್ ಓನರು, 31,000 ಡ್ರಿವನ್ ಆಗಿದೆ. VXI ಟಾಪ್ ಅಂಡ್ ವೇರಿಯಂಟ್ ಸರ್. ಓಕೆ, ಮ್ಯಾನ್ಯುವಲ್ ಸರ್. ಸೊ ಇದು 3.85 ಫಿಕ್ಸ್ ಪ್ರೈಸ್ ಅಲ್ಲಿ ಇದೆ. 3,85,000. ನೀವು ಕೇಳ್ಬೋದು ಯಾರೋ ಒಬ್ರು, ಇಲ್ಲ ಸರ್ ಯಾಕೆ ಪ್ರೈಸ್ ಜಾಸ್ತಿ ಆಯಿತು ಅಂತಂದ್ರೆ, ಬಿಕಾಸ್ ಸೆಕೆಂಡ್ ಓನರ್ ಕೂಡ ನಿಮಗೆ 3.3, 3.4 ಅಲ್ಲೇ ಬರ್ತಾ ಇರೋದು ಆನ್ಲೈನ್ ಮಾರ್ಕೆಟರ್ಸ್ಗೂ ಕೂಡ. ನಾವು ಸಿಂಗಲ್ ಓನರ್ ವಿತ್ ಸರ್ವಿಸ್ ರಿಕಾರ್ಡ್ಸ್ ಕೊಡ್ತಾ ಇದ್ದೀವಿ ಸರ್. ಕಮ್ಮಿ ಓಡಿರುವಂತಹ. ಹೌದು ಸರ್. ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ನೋಡ್ತಿರ್ಬೋದು ಸರ್. ಅಗೇನ್ ಬಜೆಟ್ ಅಲ್ಲಿ ಯಾರಾದರೂ ಒಬ್ರು 4 to 4.5 ಅಲ್ಲಿ ಸೆಲೆರಿಯೋ ಆಟೋಮೆಟಿಕ್ ಸಿಗ್ತಾ ಇದೆ ನಿಮಗೆ. ಬಟ್ ಸೆಕೆಂಡ್ ಓನರ್ ಸರ್ ಇದು. 2015 ಸೆಕೆಂಡ್ ಓನರು, ಡ್ರಿವನ್ ಬಟ್ 31,000 ಮಾತ್ರ ವಿತ್ ಸರ್ವಿಸ್ ರೆಕಾರ್ಡ್ಸ್ ಪ್ರಕಾರ. ಸೊ ಇದು ನಾವು ಜಾಸ್ತಿನೂ ಕೋಟ್ ಮಾಡ್ತಾ ಇಲ್ಲ. 4.3 ಅಲ್ಲಿ. 4.3 ಯಾವ ಮಾಡಲ್ ಸರ್ ಇದು? VXI AGS 2015 ಮಾಡಲ್. ಆಟೋ ಗೇರ್ ಶಿಫ್ಟ್ ಸರ್. ನೀವು ಬೇಕಾದ್ರೆ ಮ್ಯಾನ್ಯುವಲ್ ಅಲ್ಲೂ ಡ್ರೈವ್ ಮಾಡಿ, ಆಟೋಮೆಟಿಕ್ ಅಲ್ಲೂ ಡ್ರೈವ್ ಮಾಡಿ. 1 ಲೀಟರ್ ಇಂಜಿನ್, ಬಟ್ ಇದು K-Next ಸೀರೀಸ್ ಇಂಜಿನ್. ಇದು ಮತ್ತು K10 ಅಲ್ಲಿ ಮೈಲೇಜ್ ಜಾಸ್ತಿ. ಓಕೆ, ಆ್ಯಂಡ್ ವೀಕ್ಷಕರೇ, ಒನ್ ಆಫ್ ದಿ ಸ್ಮೂತ್ ಕಾರ್ ಟು ಡ್ರೈವ್ ಅಂತ ಹೇಳ್ಬೋದು. ನಿಮಗೆ ಸಿಟಿಲೆಲ್ಲ ಡ್ರೈವ್ ಮಾಡೋಕ್ಕೆ ಒಳ್ಳೆ ಕಂಫರ್ಟಬಲ್ ವೆಹಿಕಲ್ಲು. ಅದೇ ಥರ ಒಂದು ಹೋಂಡಾ ಜಾಸ್ ಇದೆ ನೋಡ್ತಿರ್ಬೋದು. ಸೊ ಇದು ಕೂಡ ಲೆಸ್ ಡ್ರಿವನ್ನೇ, 50,000 ಒಳಗೆ. ಎಸ್ ಎಸ್ ಎಸ್
ಸರ್ ಜಾಸ್ ಬಂದ್ಬಿಟ್ಟು ಇದು 2016 ಸಿಂಗಲ್ ಓನರ್ ಸರ್, VCVT. ಇದು ಆಲ್ಮೋಸ್ಟ್ ಒಂಥರ ಟಾಪ್ ಎಂಡ್ ಅಂತಾನೆ ಹೇಳ್ಬೇಕು. ಇದರಲ್ಲಿ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಅದು 15 ಇಂಚು ಪ್ಲಸ್ ನಿಮಗೆ ಆಟೋ AC ಆ ಟೈಮಲ್ಲೇ ಕೊಟ್ಟಿದ್ದಾರೆ ಈ ಗಾಡೀಲಿ, ವಿತ್ ಕ್ಯಾಮ್ರಾ ವಿತ್ ಸೆನ್ಸರ್ ಆ ಟೈಮಲ್ಲಿ ಇದೆ. ಪ್ಲಸ್ ನಿಮ್ಗೆ ಹೇಳ್ಬೋದು ಅಂದ್ರೆ ಎಲ್ಲ ಎಚ್ ಬ್ಯಾಗ್ಸ್ ಅಲ್ಲಿ ಪ್ರೀಮಿಯಂ ಎಚ್ ಬ್ಯಾಗ್ ನೀವು ಬೇಕಾದ್ರೆ I-20 ಅಥವಾ ಬಲಿನೋ ತಗೊಳ್ಳಿ, ಅದಕ್ಕಿಂತ ಬೂಟ್ ಸ್ಪೇಸ್ ಇದರಲ್ಲಿ ಜಾಸ್ತಿ ಬರುತ್ತೆ. 354 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಪ್ಲಸ್ ಇದು ನಾವು ಕೋಟ್ ಮಾಡಿರೋದು 6.55 ಅಲ್ಲಿ ಸರ್, 6,55,000 ಒಂದು ಇದರಲ್ಲಿ 1 ಇಯರ್ ವಾರಂಟಿ ಕೂಡ ಬರುತ್ತೆ, ಇಂಜಿನ್ ಗೇರ್ ಬಾಕ್ಸ್ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್. ಓಕೆ, ಸೊ ಇದು ಬಂದ್ಬಿಟ್ಟು 16 ಮಾಡೆಲ್ ಜಾಸ್ತಿ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಸೊ ಇವಾಗ ಯಾವ್ದು ನೋಡ್ತೀರಾ ಅಂತ ಹೇಳಿದ್ರೆ, ಲೆಸ್ ಡ್ರಿವನ್ ಬೇಕಂದ್ರೆ ಸರ್ ಪೋಲೋ. ಸರ್ ಸಾರಿ, ಪೋಲೋ ಬುಕ್ ಆಗಿದೆ, ಬಟ್ ಇದು 14 ಸಿಂಗಲ್ ಓನರ್ GT TSI, ತುಂಬಾ ಹೈಯರ್ ಸೈಡ್ ಮಾರ್ಜಿನ್ ಇದೆ, ಇವಾಗ ತುಂಬಾ ಮಾರ್ಕೆಟಿಂಗ್ ಇದೆ ಈ ಕಾರ್ಗೆ. ಸೊ ಇದನ್ನ ನಾವು ಸೆಲ್ ಮಾಡಿರೋದು 6.25. ಓಕೆ, ಅದೇ ಥರ ನೋಡ್ತಿರ್ಬೋದು ಇನ್ನೂ ಸಾಕಷ್ಟು ವೆಹಿಕಲ್ಗಳಿದೆ ಬಜೆಟಲ್ಲಿ 50,000 ಒಳಗಡೆ ಓಡಿರುವಂತಹ ಕಾರ್ಗಳು. ಯಾಕೆ 50,000 ಒಳಗೆ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತೊಗೊಂಡು ಹೋಗಿ ಸಸ್ಪೆನ್ಷನ್ ಚೇಂಜ್ ಮಾಡಿಸ್ಬೇಕು ಅಥವಾ ಏನೋ ಮೇಜರ್ ಸರ್ವಿಸ್ ಮಾಡಿಸ್ಬೇಕು ಆ ಥರ ಏನೂ ಇರಲ್ಲ. ಸಿಂಪಲ್ಲಾಗಿ ಇನ್ನೂ 50,000 ಕಣ್ಮುಚ್ಕೊಂಡು ಓಡಿಸ್ಬೋದು. ಅದಾದ ನಂತರ ಸಣ್ಣ ಪುಟ್ಟ ಮೇಜರ್ ಸರ್ವಿಸ್ ಇದ್ದರೂ ಕೂಡ ನಿಮಗೆ ಇನ್ನೂ 50,000 ಅಂತೂ ಕಣ್ಮುಚ್ಕೊಂಡು ಓಡಿಸ್ಬೋದು. 50,000 ಓಡಿಸೋದಕ್ಕೆ ನಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ 5 ವರ್ಷ ಬೇಕಾಗುತ್ತೆ ಚಿಕ್ಕಮ್ಮ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 2 ವರ್ಷ 2.5 ಇಯರ್ಸ್ ಅಂತೂ ಬೇಕೇ ಬೇಕು. ಸರ್ ಇದು ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಅಗೇನ್ ಆಟೋಮೆಟಿಕ್ ನೋಡ್ತಾ ಇದ್ದಾರೆ, ಬಟ್ ಇದು 80 ವೇರಿಯಂಟ್, ಇದರಲ್ಲಿ ಲ್ಯಾಗ್ ಬರೋದಿಲ್ಲ. ಇದು 2016 ಮಾಡೆಲ್ ಸರ್, ಸಿಂಗಲ್ ಓನರ್, ಆಸ್ತಾ ಆಪ್ಷನಲ್. ಆಸ್ತಾದಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬರೋದಿಲ್ಲ, ಆಸ್ತಾ ಆಪ್ಷನಲ್ ಅಲ್ಲಿ ಮಾತ್ರ ಪುಷ್ ಸ್ಟಾರ್ಟ್ ಬರುತ್ತೆ. ಓಡಿರೋದು 35,000 ರಿವನ್. ಪ್ಲಸ್ ಇದು ಆಟೋಮೆಟಿಕ್ 80 ವೇರಿಯಂಟ್. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 5.55 ಮಿಲ್ ಮಾತ್ರ. ಓಕೆ, ಹಾಂ. ಇವನ್ ನೀವು ಹೇಳಿದ ವ್ಯಾಲಿಡ್ ಪಾಯಿಂಟ್ಸ್ ಅಲ್ಲಿ ಸರ್ 50K ಒಳಗಡೆ ಇರ್ಬೋದು. ನಾವು ಯೂಸ್ ಕಾರೇ ಕೊಡ್ತಿರ್ಬೋದು ಸರ್. ನಿಮ್ಗೆ ಸಣ್ಣ ಪುಟ್ಟ ಖರ್ಚು ಬಂದರೆ ಯಾವುದ್ರಲ್ಲಿ ಬರುತ್ತೆ ಸರ್? ಒಂದು ಸ್ಪಾರ್ಕ್ ಪ್ಲಗ್ಸು ಅಥವಾ ಲಿಂಕ್ ರಾಡ್ಸು ಅಥವಾ ಬ್ಯಾಟ್ರಿನೋ ಅಥವಾ ಟೈರ್, ಇದರಲ್ಲಿ ಬರುತ್ತೆ. ಮೇಜರ್ ನಿಮಗೆ ಇಂಜಿನ್ ಆಗಲಿ, ಗೇರ್ ಬಾಕ್ಸ್ ಆಗಲಿ, ಸಸ್ಪೆನ್ಷನ್ ಆಗಲಿ, ಯಾಕಂದರೆ ಇದೆ ಅಲ್ಲ ಸರ್ ಮೇಜರು, ಇದರಲ್ಲಿ ಯಾವುದೇ ಥರ ನಿಮಗೆ ಬರೋದಿಲ್ಲ ಆಲ್ಮೋಸ್ಟ್ ಆಲ್. ಸರ್ ಪ್ರೈಸ್ ಇದು 5.55, 2016 ಸಿಂಗಲ್ ಓನರ್, 35,000 ರಿವನ್, ಟಾಪ್ ಎಂಡ್ ವೇರಿಯಂಟ್, ಅಥವಾ ಆಸ್ತಾ ಆಪ್ಷನಲ್ ಪ್ಲಸ್ ನಿಮಗೆ ವಿತ್ ಪುಷ್ ಸ್ಟಾರ್ಟ್. ಓಕೆ, ನೆಕ್ಸ್ಟ್ ಒಂದು ಆಲ್ಟ್ರೋಸ್ ಇದೆ ನೋಡ್ತಿರ್ಬೋದು. ಯಾರಾದರೂ ಕಮ್ಮಿ ಓಡಿರುವಂತಹ ಆಲ್ಟ್ರೋಸ್ 5 ಸ್ಟಾರ್ ರೇಟಿಂಗ್ ಹೊಂದಿರುವಂತಹ ಒಂದು ಹ್ಯಾಚ್ ಪ್ಯಾಕ್ ತಗೋಬೇಕು ಅಂದರೆ ಇದು ನೋಡ್ತಿರ್ಬೋದು. ಎಸ್ ಸರ್. ಇಂಡಿಯಾಸ್ ಮೋಸ್ಟ್ ಸೆಲ್ಲಿಂಗ್ ಪ್ರೈಸ್ ಸರ್, ಅಥವಾ ಸೆಲ್ಲಿಂಗ್ ವೆಹಿಕಲ್. ಲಾಸ್ಟ್ ಟೈಮ್ ನೀವೇ ನನಗೆ ಹೇಳ್ಕೊಟ್ಟಿದ್ರಿ ಈ ಡೈಲಾಗ್ನ. ಹೌದೌದು. ಹಾಂ, ಯಾಕಂತಂದರೆ ಅಲ್ಟ್ರೋಸ್ ಬಂದ್ಬಿಟ್ಟು ಸರ್ ನಿಮಗೆ ಒನ್ ಆಫ್ ದ ಕಾಂಪ್ಯಾಕ್ಟ್ ಎಚ್ ಬ್ಯಾಗ್ ಬರುತ್ತೆ. ಇದು 2021 ಸರ್, ಸಿಂಗಲ್ ಓನರು, ಓಡಿರೋದು ಅದೊಂದು 37,000 ರಿವನ್ನು, ಬಟ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಎಕ್ಸಾಕ್ಟ್ ಪ್ಲಸ್ ಇದೆ, ಡ್ಯುವಲ್ ಏರ್ ಬ್ಯಾಗ್, ABS, ಇನ್ಫೋಟೈನ್ಮೆಂಟ್ ವಿತ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆಪಲ್ ಕಾರ್ ಪ್ಲೇ, ಅಲಾಯ್ ವೀಲ್ಸ್, ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಇದೆಲ್ಲ ಫೀಚರ್ಸ್ ಬರುವಂಥ ಕಾರು ಸರ್. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 7.95 ಇನ್ಕ್ಲೂಡಿಂಗ್ ಅ 2 years ವಾರಂಟಿ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಆಸ್ ವೆಲ್. 7,95,000 ವಿತ್ 2 years ವಾರಂಟಿ. 2021 ಮಾಡಲ್ ಆಲ್ಟ್ರೋಸ್ ಸಿಗ್ತಾ ಇದೆ. ಇನ್ನೊಬ್ರದ್ದು ಒಂದು ಕ್ವಶನ್ ಇರುತ್ತೆ ಸರ್, ಲೋನ್ಸ್ ಏನೋ ರೇಟ್ ಆಫ್ ಇಂಟ್ರೆಸ್ಟ್ ಆನ್ಲೈನ್ ಮಾರ್ಕೆಟ್ಗಿಂತ ನಮ್ಮದು ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿನೇ ಬರುತ್ತೆ ಸರ್. ಓಕೆ, ಯಾಕಂದರೆ ಇನ್ನೌಸ್ ಫೈನಾನ್ಸಿಯರ್ಸ್ ಇರೋದ್ರಿಂದ. ನೆಕ್ಸ್ಟ್ ನೋಡ್ತಿರ್ಬೋದು ಮತ್ತೊಂದು ಸೆಲೆರಿಯೋ ಇದೆ. ಹಾಂ, ಎಸ್ ಸರ್. ಸರ್ ಅಗೇನ್ ಸೆಲೆರಿಯೋ ಒನ್ ಆಫ್ ದ ಫೇವ್ರೇಟ್ ಕಾರ್ಸ್ ಅಂತ ಹೇಳ್ಬೋದು ಮಾರುತಿಯಲ್ಲಿ, ಬಿಕಾಸ್ 1 ಲೀಟರ್ ಇಂಜಿನಲ್ಲಿ ಇದಕ್ಕೆ X ಸೀರೀಸ್ ಇರೋದ್ರಿಂದ ಮೈಲೇಜ್ ಜಾಸ್ತಿ. ಇವನ್ ಇದು ಆಟೋಮೆಟಿಕ್ ಸರ್, 2015 ಸಿಂಗಲ್ ಓನರು, 27,000 ರಿವನ್ ಆಗಿದೆ. ಓಕೆ, AGS VXI. ಇದರಲ್ಲಿ ನಿಮಗೆ ಮ್ಯಾನ್ಯಲ್ಲು ಡ್ರೈವ್ ಮಾಡಿ ಅಥವಾ ಆಟೋಮೆಟಿಕ್ಕು ಡ್ರೈವ್ ಮಾಡಿ 235 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ, 165 ನಿಮ್ಮ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಇದ್ರ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 4.55 lakhs ಸರ್. 4,55,000ಕ್ಕೆ ಸೆಲೆರಿಯೋ ಸಿಗ್ತಾ ಇದೆ. ನೋಡ್ತಿರ್ಬೋದು ಎಷ್ಟು ಡೀಟೇಲ್ಡ್ ಆಗಿ ನಿಮಗೆ ಒಂದು ರಿಪೋರ್ಟ್ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು. ಸರ್ಟಿಫೈ ಆಗಿದೆ, ಓವರ್ ಆಲ್ ರೇಟಿಂಗ್ ಹಾಕಿರ್ತಾರೆ, ಎಕ್ಸ್ಟೀರಿಯರ್ ಹೆಂಗಿದೆ, ಇಂಟೀರಿಯರ್ ಹೆಂಗಿದೆ, ಪ್ರತಿಯೊಂದನ್ನು ಹಾಕಿರ್ತಾರೆ. ಸೊ ವಿತ್ ವಾರಂಟಿ ನಿಮಗೆ ಕಾರು ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ನ್ಯಾನೋ ಇದೆ. ಎಸ್ ಸರ್. ಹಾಂ, ಸೊ ನ್ಯಾನೋ ಅಂದ ತಕ್ಷಣ ಎಲ್ಲರೂ ಕೇಳ್ತಾರೆ ಸರ್ 1.4 ಅಲ್ಲಿ ಬರುತ್ತಾ, 1.6 ಅಲ್ಲಿ ಬರುತ್ತಾ, ಈ ರೇಂಜಲ್ಲಿ ಸಿಗುತ್ತಾ ಅಂತ ಹೇಳಿ. ಅದು ಮ್ಯಾನ್ಯಲ್ ಪಕ್ಕ ಸಿಗುತ್ತೆ ಸರ್, ಬಟ್ ಇದು ಬಂದ್ಬಿಟ್ಟು ಆಟೋಮೆಟಿಕ್. 2016 ಸಿಂಗಲ್ ಓನರ್, 37,000 ಮಾತ್ರ ಡ್ರಿವನ್ ಆಗಿದೆ, ಅದು XTA. ಸೊ ಈ ಕಾನ್ಸೆಪ್ಟ್ ಇದು ಸಕ್ಸಸ್ ಆದಮೇಲೆ ನಿಮಗೆ ಟಾಟಾ ಟಿಯಾಗೋದಲ್ಲಿ ಆಗಿರ್ಬೋದು, ಟಿಗೋರಲ್ಲಿ ಆಗಿರ್ಬೋದು, ಅಲ್ಟ್ರೋಸಲ್ಲಿ ಆಗಿರ್ಬೋದು ಬಂದಿರೋಂಥ ಇಂಜಿನ್ಸ್ ಸರ್. ಸೊ ಇದು 2.75 ಫಿಕ್ಸ್ ಪ್ರೈಸಲ್ಲಿ ಇದೆ ಸರ್. 2.75 ಫಿಕ್ಸ್ ಪ್ರೈಸಲ್ಲಿ 16 ಸಿಂಗಲ್ ಓನರ್, 37,000 ರಿವನ್, XTA ಆಟೋಮೆಟಿಕ್. ಓಕೆ, ಆ್ಯಂಡ್ ಇಂಟೀರಿಯರ್ ಸಕ್ಕತ್ತಾಗಿದೆ. ಸೊ ಇವಾಗ ಆಲ್ಮೋಸ್ಟ್ ನಿಮಗೆ ಹ್ಯಾಚ್ ಪ್ಯಾಕ್ಗಳು
ಒಟ್ನಲ್ಲಿ 50,000 ಒಳಗೆ ಓಡಿರುವಂತಹ ಕಾರ್ಗಳು 6.5 ಲ್ಯಾಕ್ ಟು 6.75 ಒಳಗೆ ಎಲ್ಲ ಕಾರ್ಗಳನ್ನ ತೋರಿಸಿದ್ದೀವಿ. ಇವಾಗ ಬಂದ್ಬಿಟ್ಟು ನಿಮಗೆ ಕಾಂಪ್ಯಾಕ್ಟ್ SUVಗಳನ್ನ ತೋರಿಸ್ತೀವಿ. ನೋಡ್ತಿರ್ಬೋದು ಡಸ್ಟರ್ ಇದೆ. ಎಸ್ ಸರ್. ಸರ್ ಡಸ್ಟರ್ ಬಂದ್ಬಿಟ್ಟು 2017 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನ 48,000 ರಿವನ್ ಆಗಿದೆ. ರೀಸೆಂಟ್ಲಿ 4 ಟೈರ್ ಚೇಂಜಸ್ ಇದೆ ಸರ್ ಈ ಕಾರಲ್ಲಿ. ಓಕೆ. ಮತ್ತು ನಿಮ್ಗೆ ಗೊತ್ತಿರೋ ಹಂಗೆ ಡಸ್ಟರ್ದು ಸಸ್ಪೆನ್ಷನ್ ತುಂಬ ಹಾರ್ಡ್ ಆಗಿರುತ್ತೆ. ಸೊ ಇದು ಮಿಡ್ ವೇರಿಯಂಟ್ ಸರ್. RXZ ಅಲ್ಲ, ಇದು ಸಿಂಗಲ್ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಬಟ್ ನೀವು ಕಂಪ್ಯಾರಿಸನ್ಲಿ ಕಾಂಪ್ಯಾಕ್ಟ್ SUVs ಅಲ್ಲಿ ಟ್ರೈ ಮಾಡಿದಾಗ ಇದೊಂದು ಸ್ವಲ್ಪ ಅದಕ್ಕಿಂತ ಬೆಟರ್. ಲೈಕ್ ಇಕೋ ಸ್ಪೋರ್ಟ್ಸ್, ಬ್ರೀಝಾ, ಇದು ಕಂಪ್ಯಾರಿಸನ್ ಮಾಡಿದಾಗ ಸ್ವಲ್ಪ ಲೆಂತ್ ಆಗಿರ್ಬೋದು, ಬೂಟ್ ಸ್ಪೇಸ್ ಆಗಿರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ವಿತ್ ಸೇಫ್ಟಿ ರೇಟಿಂಗ್ಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಇದನ್ನ ನಾವು ಕೋಟ್ ಮಾಡೋದು 6.49 ಮಾತ್ರ. ಇದು ಕೂಡ ಒಟ್ನಲ್ಲಿ 6.5 ಲ್ಯಾಕ್ ಒಳಗೇನೆ ಬರುತ್ತೆ. ಡ್ರಿವನ್ ಕೂಡ ಕಮ್ಮಿನೇ ಸರ್, 48,000 ಡ್ರಿವನ್, 48,000 ಓಡಿದೆ ವಿತ್ ಸರ್ವಿಸ್. ಸೆಕೆಂಡ್ ಸೆಟ್ ಆಫ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ಸೊ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. 205 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದರಲ್ಲಿ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ 6.49, 4 ಲ್ಯಾಕ್. ಓಕೆ. ಮಾಡಲು 2017 ಮಾಡಲ್ ಡಸ್ಟರ್ ನೋಡ್ತಿರ್ಬೋದು. 6.4 ಲ್ಯಾಕ್ಗೆ ಸಿಗ್ತಾ ಇದೆ. ಅದು ಕೂಡ ಬರೀ 48,000 ಕಿಲೋಮೀಟರ್ ಓಡಿರುವಂತಹ ಒಂದು ಡಸ್ಟರ್. ಸೊ ಹ್ಯಾಚ್ ಬ್ಯಾಕ್ಗಳಲ್ಲಿ ಆಸ್ ಆಫ್ ನೋ ಇವಾಗ ಯಾವ ಥರ ಸ್ವಿಫ್ಟ್ ಮತ್ತು ಟಿಯಾಗೋ ಎಲ್ಲ ಸೇಲ್ ಆಗ್ತಾ ಇದೆ, ಅದೇ ಥರ ಒಂದು ಕಾಂಪ್ಯಾಕ್ಟ್ SUVಲಿ ಜಾಸ್ತಿ ಸೇಲ್ ಆಗ್ತಿರುವಂತಹ ಒಂದು ಕಾರ್ ಅಂತ ಹೇಳಿದ್ರೆ ಅದು ಒಂದು ಕ್ರೆಟಾ. ಎಸ್ ಸರ್, ತಿಳಿಸ್ಕೊಡಿ ಸರ್. ಸರ್ ಕ್ರೇಟಾ ಬಂದ್ಬಿಟ್ಟು ಇದು 2016 ಮಾಡಲ್ ಸರ್. ಸಿಂಗಲ್ ಓನರು, SX ಆಪ್ಷನಲ್ ಇದು. ಸೊ ವಿತ್ ಪುಷ್ ಸ್ಟಾರ್ಟ್ ಬರುತ್ತೆ. ಪ್ಲಸ್ ಇದು ಆನಿವರ್ಸರಿ ಎಡಿಷನ್ ಸರ್. ಓಕೆ. ಸೊ ಇದರಲ್ಲಿ ನೀವು ಗ್ರಾಫಿಕ್ಸ್ ನೋಡ್ಬೋದು, ಅಥವಾ ಒಳಗಡೆ ಅದು ರೆಡ್ ಫ್ಯಾಬ್ರಿಕ್ ಲೆದರ್ ಸೀಟ್ ಕವರ್ಸ್ ನೋಡ್ಬೋದು. ಸೊ ಇದೆಲ್ಲ ಕಂಪ್ನಿಯಿಂದಾನೇ ಬರೋದು ವಿತ್ ಡಿವಲ್ ಕಲರ್ಸ್. ಸೊ ಯಾರೋ ಒಬ್ರು ಕೇಳ್ತಾರೆ ಸರ್ 17 ಮಾಡಲ್ ಅಲ್ಲಿ ಕೂಡ ನಾವು ನೋಡ್ತಾ ಇದೀವಿ, ಅಬೋ ನೋಡ್ತಾ ಇದೀವಿ ಅಂದ್ರೂ ಕೂಡ ಈ ತರ ಫ್ಯೂಚರ್ಸ್ ಬರೋದಿಲ್ಲ. ಓಕೆ. ಓಕೆ. ಹಾಂ. ಸೊ ಇದು ಓಡೋದು 37,000 ಮಾತ್ರ ಸರ್. ಪೆಟ್ರೋಲ್ 1.6 ಲೀಟರ್ ಇಂಜಿನ್ನು, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ನಿಮಗೆ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, 16 ಇಂಚ್ ಅಲಾಯ್ ವೀಲ್ಸ್ ವಿತ್ ಡೈಮಂಡ್ ಕಟ್ ಆಗಿರ್ಬೋದು. ಸೊ ವಿತ್ ಈ ಥರ ಫ್ಯೂಚರ್ಸ್ ನಿಮಗೆಲ್ಲ ಸಿಗೋದು ಕಮ್ಮಿ ಸರ್. ಇನ್ನೊಂದು ಇದು 9.55 ಲ್ಯಾಕ್ಸಲ್ಲಿದೆ ನೀವು, ಬಟ್ ಸೈಟ್ಲಿ ನೆಗೋಷಿಯಬಲ್ ಎಕ್ಸ್ಪೆಕ್ಟು ಮಾಡಿ ಇದರಲ್ಲಿ. ಬಟ್ ಮೇನ್ ಥಿಂಗ್ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು 17-18 ಮಾಡಲ್ ಹೋದರೂ ಕೂಡ ಇಷ್ಟೊಂದು ನಿಮ್ಗೆ ಲೆಸ್ ಡ್ರಿವನ್ ಸಿಗಲ್ಲ. ಯಾಕೆ 85,000-90,000 ಹೊಡಿದ್ರೆ ಇಮಿಡಿಯೇಟ್ಲಿ ತೊಗೊಂಡ ತಕ್ಷಣ ಇನ್ನೊಂದು 10,000ದಲ್ಲಿ ನೀವು ಸಸ್ಪೆನ್ಷನ್ ಚೇಂಜ್ ಮಾಡಬೇಕು, ಸಣ್ಣ ಪುಟ್ಟ ಖರ್ಚು ಜಾಸ್ತಿನೇ ಆಗುತ್ತೆ. ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಆ್ಯನಿವರ್ಸರಿ ಎಡಿಷನ್ನು ಸಿಗೋದಿಲ್ಲ ಸರ್, ನಿಮ್ಮ 10 ಶೋರೂಮಲ್ಲಿ ಒಂದು ಗಾಡಿನೂ ಸಿಗೋದಿಲ್ಲ. ಸೊ ಪ್ಲೀಸ್ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ. ನೆಕ್ಸ್ಟ್ ನೋಡ್ತಿರ್ಬೋದು, ಯಾರಾದರೂ ಒಂದು ಫುಲ್ ಸೈಜ್ SUV ನೋಡ್ತಾ ಇದ್ರೆ ನಿಮಗೆ XUV 500ಗಳು ಅವೈಲೇಬಲ್ ಇದೆ. ಎಸ್ ಸರ್. ಸರ್ XUV 500 ಇದು 2014 ಸರ್, ಸಿಂಗಲ್ ಓನರು, 6 ಅಂದರೆ W6 ವೇರಿಯಂಟು, 64,000 ಡ್ರಿವನ್ ಆಗಿದೆ. ಬಟ್ ಆದರೂ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಡ್ಯುವಲ್ ಏರ್ ಬ್ಯಾಗ್, ABS ಆಗಿರ್ಬೋದು, ಇದೆಲ್ಲ ಫೀಚರ್ಸ್ ಇದರಲ್ಲಿ ಇದ್ದೇ ಇದೆ. ಮೇನ್ ಥಿಂಗ್ ಸರ್, ಒಂದು 7 ಸೀಟರ್ ಅಂತಂದಾಗ ಒಂದು ಬಜೆಟ್ ಇರಬೇಕಲ್ಲ. ಸೊ ಇದು 8.55 ಇದೆ ಸರ್. 8,55,000ಕ್ಕೆ 16 ಮಾಡಲ್ಲ ಸರ್ ಇದು? ಹೌದು. ಸೊ ನಿಮಗೆ XUV 500 ಸಿಗ್ತಾ ಇದೆ. 14 ಮಾಡಲ್ ಸರ್, ಸಾರಿ 14 ಮಾಡಲ್, 2014 ಸಿಂಗಲ್ ಓನರ್, W6 ವೇರಿಯಂಟ್, 64,000. ಓಕೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಆಟೋ ಫೋಲ್ಡಿಂಗ್ VMs, ಮತ್ತು ನಿಮಗೆ ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಬರುವಂಥದ್ದು. ನಿಮಗೆ ಏರ್ ಬ್ಯಾಗ್ ಬಂದ್ಬಿಟ್ಟು 2 ಬರುತ್ತೆ. ನೆಕ್ಸ್ಟ್ ನೋಡ್ತಿರ್ಬೋದು, ಬ್ಲ್ಯಾಕ್ ಕಲರಲ್ಲಿ ಮತ್ತೊಂದು XUV 500 ಇದೆ. ಎಸ್ ಸರ್. ಸರ್ XUV 500 ಅಂದ ತಕ್ಷಣ ಎಲ್ಲರೂ ಅನ್ಕೊಂತಾರೆ ಅರೌಂಡ್ ಒಂದು 70, 80, 90,000 ಡ್ರಿವನ್. ಇವನ್ ನಮ್ಮ ಕಡೆ ಇರೋದ್ರೂ ಒಂದು W6 ವೇರಿಯಂಟ್ 64,000 ಡ್ರಿವನ್. ಓಕೆ. ಸೊ ಬಟ್ ಇದು ಬಂದ್ಬಿಟ್ಟು 2013 ಮಾಡಲ್ ಸರ್, ಸಿಂಗಲ್ ಓನರ್, ಬಟ್ ವೆರಿ ಲೆಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ಸ್, 35,000 ಓಡಿದೆ. ಓಕೆ. ಬಟ್ ಇದು W8 ವೇರಿಯಂಟ್ ಸರ್. ತುಂಬಾ ಫ್ಯೂಚರ್ಸ್ ಚೇಂಜ್ ಆಗುತ್ತೆ, ಯಾಕಂದ್ರೆ W8 ಅಲ್ಲಿ 6 ಏರ್ ಬ್ಯಾಗ್ಸ್ ಬಂದ್ಬಿಡುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ನೋಡ್ತಿರ್ಬೋದು. ಎಸ್, HT ಹೈವೇ ಟೆರೈನು. ಇದರಲ್ಲಿ ನಿಮ್ಮ ಕ್ಯಾಮ್ರಾನೂ ಬರುತ್ತೆ, ಇವನ್ ಆಟೋ ACs ಬರುತ್ತೆ, 6 ಏರ್ ಬ್ಯಾಗ್ಸ್ ಮೇನ್ ಹೇಳ್ತಾ ಇದ್ದೀನಿ. ಇವನ್ ಈ ಕಲರ್ ಸ್ವಲ್ಪ ಹೈಲೈಟೇ ಸರ್. ಓಕೆ. ಇಮಿಡಿಯೇಟ್ಲಿ ಎಲ್ಲಿ ಸಿಗೋದಿಲ್ಲ, ಎಷ್ಟೋ ಜನ ಹುಡುಕ್ತಾ ಇರ್ತಾರೆ ಬ್ಲ್ಯಾಕ್ ಬೇಕು ಅಂತ ಹೇಳಿ. ಸೊ ಈ ಕಾರ್ನ ನಾವು 8,25,000 ಕೋಟ್ ಮಾಡಿದ್ದೀವಿ. ಸೈಟ್ಲಿ ನೆಗೋಷಿಯಬಲ್ ಎಕ್ಸ್ಪೆಕ್ಟ್ ಮಾಡಿ. ಬಟ್ ನೀವು 10 ಶೋರೂಮಲ್ಲಿ ಲೆಸ್ ಡ್ರಿವನ್ ಕಾರು XUV 500 ನಮ್ಮ ಹತ್ರ ಇದೆ. ಓಕೆ. 8,25,000 ಸರ್. ನೆಕ್ಸ್ಟ್ ಯಾರಾದರೂ ಮಹೇಂದ್ರದಲ್ಲ ಇನ್ನೊಂದು 7 ಸೀಟ್ರು ಬಜೆಟಲ್ಲಿ ಬೇಕು, ಲೇಟೆಸ್ಟ್ ಮಾಡಲು ಬೇಕು ಅನ್ನೋರಿಗೆ TV300 ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಡನ್ ಸರ್. ಬಜೆಟಲ್ಲಿ ನಾವು ಕೊಡ್ಬೋದು, ಬಟ್ ಮೇನ್ ಏನು ಅಂತಂದರೆ ಆಟೋಮೆಟಿಕ್ ಡೀಸೆಲ್ ಸಿಗೋದು ಕಷ್ಟ. ಓಕೆ. ಸೊ ಇದು ಆಟೋಮೆಟಿಕ್ ಸರ್. 2017 ಸಿಂಗಲ್ ಓನರ್ ಸರ್, 47,000 ಡ್ರಿವನ್ ಆಗಿದೆ. ಆಲ್ಮೋಸ್ಟ್ ಆಲ್ ನಿಮಗೆ 4 ಟೈರ್ಸ್ ಹೊಸದೇ ಇರೋದು ವಿತ್ ಅಲಾಯ್ ವೀಲ್ಸ್. ಇದು T8, ಆ ಟೈಮಲ್ಲಿ ಇದು ಟಾಪ್ ಎಂಡೇ ಇತ್ತು ಸರ್. ಸೊ ಅಬೋ ನೀವು 2019 ಅಲ್ಲಿ ಬಂದಾಗ T10 ಬಂದಿದ್ದು. ಸೊ ಇವನ್ ಆಟೋಮೆಟಿಕ್ ಸರ್, AMT ವರ್ಷನ್. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 7,20,000 ಅಲ್ಲಿ.
ವಿತ್ ಡಿವಲ್ ಏರ್ ಬ್ಯಾಗ್, ABS, ಫಾಗ್ ಲ್ಯಾಂಪ್ಸ್, ಅಲಾಯ್ ವೀಲ್ಸ್, ವಿತ್ ನಿಮಗೆ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆನ್ ಸ್ಟೇರಿಂಗ್, ಬ್ಲೂಟೂತ್ ಕನೆಕ್ಟಿವಿಟಿ. ಸೊ ಈ ಎಲ್ಲ ಫ್ಯೂಚರ್ಸ್ ಇದರಲ್ಲಿ ಬರುತ್ತೆ ಸರ್. ಓಕೆ ಸರ್, ಪ್ರೈಸ್ ಇದು ಸರ್ 7,20,000 ಸರ್. ಓಕೆ. ನೆಕ್ಸ್ಟು ಯಾರಾದರೂ ಒಂದು ನೋಡ್ತಿರ್ಬೋದು, ಈ ಗಾಡಿ ಆಲ್ರೆಡಿ ಬುಕ್ ಆಗಿದೆ, ಅದಕ್ಕೋಸ್ಕರ ತೋರಿಸಲಿಲ್ಲ. ಬಟ್ ಸಿಟ್ರಾನ್ C3 ಇವಾಗ ತಾನೇ ಬುಕ್ ಆಗಿದೆ, ನೋಡ್ತಿರ್ಬೋದು. ಗಾಡಿ ಅಂತ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ, ಇದೇ ಥರ ಗಾಡಿ ಬರುತ್ತಾ ಅಂತ ಹೇಳ್ಬಿಟ್ಟು. ಖಂಡಿತ ಬರ್ತಾ ಇದೆ ಸರ್, ಅದಕ್ಕೆ ತೋರಿಸಿ ಅಂತ ನೆಕ್ಸ್ಟ್ ಒಂದು 10 days ಅಲ್ಲಿ ಇನ್ನೊಂದು ನಾವು ರಿಸೀವ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಇದು ಕೂಡ ಫಾಸ್ಟ್ ಮೂವಿಂಗ್ ಇದೆ. ಇವಾಗ ಇದು 2022 ಮಾಡೆಲ್ ಸರ್. ಓಕೆ. ಸಿಂಗಲ್ ಓನರು 22,000 ರಿವನ್ ಆಗಿತ್ತು. ಸೊ ಇವಾಗ ಪ್ರೆಸೆಂಟ್ಲಿ ಇವ್ರು ಕೂಡ ಇಂಡಿಯಾ ಮಾರ್ಕೆಟ್ ಬ್ಯಾಗ್ ಬಂದ್ಬಿಟ್ಟು ತುಂಬಾ ಸೇಲ್ಸ್ ಕೂಡ ನಡೀತಾ ಇದೆ, ಮತ್ತೆ ಡಿಫ್ರೆಂಟ್ ಮಾಡೆಲ್ಸ್ ಕೂಡ ಬರ್ತಾ ಇದೆ. ಸೊ ಇದನ್ನ ನಾವು ಸೆಲ್ ಮಾಡೋದು 6.25 ಸರ್. 6.25 ಹೌದು ಸರ್, 2022 ಮಾಡೆಲ್. ಇವಾಗ ಸೆಡಾನ್ ವೇರಿಯಂಟು ಸ್ಟಾರ್ಟ್ ಮಾಡ್ತಾ ಇದೀವಿ, ನೋಡ್ತಿರ್ಬೋದು. ಸೊ ಇಲ್ಲೊಂದು ವರ್ಣ ಇತ್ತು, ಸೊ ಇದು ಆಲ್ರೆಡಿ ಬುಕ್ ಆಗಿದೆ, ಜಸ್ಟ್ ಬುಕ್ ಆಯ್ತು, ಜಸ್ಟ್ ಬುಕ್ ಆಗಿದೆ. ಸೊ ಇದು ಬಂದು 14 ಮಾಡಲ್. 14 ಸಿಂಗಲ್ ಓನರು. ಇದೊಂಥರ ಲಿಮಿಟೆಡ್ ಎಡಿಷನ್ ಅಂತೀವಿ ಸರ್, ಯಾಕಂದ್ರೆ EX ಅಥವಾ SX ಆಪ್ಷನಲ್ SX ಪ್ಲಸ್ ಅಂತ ಗೊತ್ತಿತ್ತು, ಬಟ್ ಇದು CX ಅಂತ ಆಪ್ಷನ್ ಇತ್ತು. ಸೊ ಇದರಲ್ಲಿ ಡಿವಲ್ ಏರ್ ಬ್ಯಾಗ್, ABS. ಸೊ ಇದು 2014 ಮಾಡೆಲ್ ಇತ್ತು ಸರ್. 5.5 ಅಲ್ಲಿ ಇದು ಬುಕ್ ಆಯ್ತು ಇವಾಗ. ಇದು ಸರ್ ಇವಾಗ ನೆಕ್ಸ್ಟ್. ಸೊ ಯಾರಾದರೂ ಒಂದು ಡೀಸೆಲ್ಲು, ಅದು ಸಿಡಾನು ವಿತ್ ಮೈಲೇಜ್ ಬೇಕು ಅನ್ನೋರಿಗೆ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇದು 2012 ಮಾಡೆಲ್ ಸರ್, ಸಿಂಗಲ್ ಓನರು, 83,000 ರಿವನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಪ್ರಕಾರ. ಇದು SX ವೇರಿಯಂಟು. ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 5,25,000 ಅಲ್ಲಿ ಸರ್. 5,25,000. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ? ಎಸ್ ಸರ್. ಓಕೆ. ಸೊ ಇದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುವಂಥದ್ದು. ಇಂಟೀರಿಯರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಡಿವಲ್ ಏರ್ ಬ್ಯಾಗ್, ABS, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್, ಅವಾಗಲೇ ಆಟೋ AC ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾಮ್ರಾ ಕೂಡ ಬರುತ್ತೆ ಮಿರರ್ ವ್ಯೂ ಅಲ್ಲಿ. ಸೊ ಇದು CRDI ಡೀಸೆಲ್ ಇಂಜಿನ್. ಹೌದು ಸರ್. ಓಕೆ. ನೆಕ್ಸ್ಟ್ ಇದೇ ಥರ ನಿಮಗೆ ಸಿಯಾಸ್ ಇದೆ, ನೋಡ್ತಿರ್ಬೋದು ಸರ್. ನೀವು ಲಾಸ್ಟ್ ಒಂದು 3 years ಅಥವಾ 4 years ಇಂದ ನಮ್ಮ ಶೋರೂಮ್ನಲ್ಲಿ ವಿಸಿಟ್ ಮಾಡಿದಾಗ ಒಂದಿಲ್ಲ ಒಂದು ಸಿಯಾಸ್ನ ನಿಮ್ಗೆ ತೋರಿಸ್ತಾನೆ ಇರ್ತೀವಿ. ಹೌದು ಹೌದು. ಯಾಕಂದ್ರೆ ಈಗ ಒಂದು ಸಿಡಾನ್ಸ್ ಮಾಡೆಲ್ಸ್ ಅಲ್ಲಿ ಸಿಯಾಸ್ ಕೂಡ ಒಂದು ಫಾಸ್ಟ್ ಸೆಲ್ಲಿಂಗ್ ಸರ್. ಬಿಕಾಸ್ ಕಂಪ್ಯಾರಿಸನ್ಲಿ ಫಾರ್ ವರ್ಣ ಮತ್ತು ಸಿಟಿಗೆ ಇದರಲ್ಲಿ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ, ಮೈಲೇಜ್ ಜಾಸ್ತಿ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ, ಆಲ್ ಓವರ್ ಇಂಡಿಯಾ ನೆಟ್ವರ್ಕ್ ಸರ್ವಿಸ್ ಸಿಗುತ್ತೆ. ಇದು ಬಂದ್ಬಿಟ್ಟು 2016 ಮಾಡೆಲ್ ಸರ್. ಸೆಕೆಂಡ್ ಓನರು, 56,000 ರಿವನ್ ಆಗಿದೆ. ಬಟ್ ZXi ಪ್ಲಸ್ ಅಂದ್ರೆ ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ನಾನು ಪರ್ಟಿಕ್ಯುಲರ್ಲಿ ಹೇಳ್ಬೋದು ಅಂತಂದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿತ್ ನಿಮಗೆ 16 ಇಂಚ್ ಅಲಾಯ್ ವೀಲ್ಸ್ ಆಗಿರ್ಬೋದು. ಎಲ್ಲ ಸಿಡಾನ್ಸಲ್ಲಿ ನಿಮಗೆ ಅಂದರೆ ಪ್ರೀಮಿಯಂ ಸಿಡಾನ್ಸಲ್ಲಿ ಬೂಟ್ ಸ್ಪೇಸ್ ಇದರಲ್ಲಿ ಜಾಸ್ತಿ ಬರುತ್ತೆ, 510 ಲೀಟರ್ಸ್. ಓಕೆ. ಸೊ ವಿತ್ ಇನ್ಫೋಟೈನ್ಮೆಂಟ್ ಆಗಿರ್ಬೋದು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಆಟೋ AC ಆಗಿರ್ಬೋದು, ರೇರ್ AC ಆಗಿರ್ಬೋದು. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಕಂಪ್ನಿಯಿಂದಾನೇ ನಿಮಗೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಬರುತ್ತೆ ಸರ್. ಓಕೆ. ಸೊ ಇದನ್ನು ನಾವು ಕೋಟ್ ಮಾಡ್ತಾ ಇರೋದು 6.45 ಸರ್. 6.45 lakhs ನೋಡ್ತಿರ್ಬೋದು. ಗಾಡಿ ಸಕ್ಕದಾಗಿದೆ. ನೆಕ್ಸ್ಟ್ ಅದೇ ಥರ ಒಂದು ಟಿಗಾರ್ ಇದೆ, ನೋಡ್ತಿರ್ಬೋದು. ಹಾಂ ಸರ್. ಟಿಗೋರ್ ಬಂದ್ಬಿಟ್ಟು ಅಗೇನ್ ಹೇಳ್ಬೋದು, ಇದು ಆಟೋಮೆಟಿಕ್ ಕಾರ್ ಸರ್. ಓಕೆ. ಇದು 2018 ಸಿಂಗಲ್ ಓನರು, 42,000 ರಿವನ್ ಆಗಿದೆ. 4 ಟೈರ್ಸ್ ರೀಸೆಂಟ್ಲಿ ಚೇಂಜ್ ಆಗಿದೆ ವಿತ್ ಇದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ಸ್ ಅಲ್ಲಿ. ಸೊ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸು, ಡಿವಲ್ ಏರ್ ಬ್ಯಾಗು, ABS, ಫಾಗ್ ಲ್ಯಾಂಪ್ಸು. ಸೊ 378 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರ್ಬೋದು, ಇದೆಲ್ಲ ಫ್ಯೂಚರ್ಸ್ ಇದರಲ್ಲಿ ಬರುತ್ತೆ. ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 6.25. 6.25 lakhs. ಸ್ಲೈಟ್ಲಿ ನೆಗೋಷಿಯಬಲ್. 2 years ವಾರಂಟಿ ಬರುತ್ತೆ. ಮೇನ್ ಥಿಂಗ್ ಆಟೋಮೆಟಿಕ್ ಸೆಲೆಕ್ಷನ್ ಮಾಡೋದು ಆ್ಯಂಡ್ ಲೆಸ್ ಡ್ರಿವನ್ ಇದು ಕೂಡ. ಹೌದು ಸರ್. ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು ಇದು 2018 ಸಿಂಗಲ್ ಓನರು, 54,000 ರಿವನ್ ಆಗಿದೆ. VXi ವೇರಿಯಂಟ್ ಅಂದ್ರೆ ಇದು ನ್ಯೂ ಶೇಪ್. ಓಕೆ. ಓಲ್ಡ್ ಶೇಪಲ್ಲಿ ಮತ್ತು ಈ ನ್ಯೂ ಶೇಪಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಇದರಲ್ಲಿ ನಿಮಗೆ ಅಂದ್ರೆ ಮಿಡ್ ವೇರಿಯಂಟಲ್ಲೇ ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಡಿವಲ್ ಏರ್ ಬ್ಯಾಗ್ಸ್ ಆಗಿರ್ಬೋದು, ಮತ್ತೆ 163 ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, 378 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿರ್ಬೋದು, ಮತ್ತೆ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಮತ್ತೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ ಕಸ್ಟಮರ್ ಆಲ್ರೆಡಿ ಆ್ಯಡೆಡ್ ಮಾಡಿದ್ದಾರೆ ಸರ್. ಓಕೆ ಸರ್. ಇದು ಪ್ರೈಸು ಸರ್ ಇದು 6.25, ಸೈಟ್ಲಿ ನೆಗೋಷಿಯಬಲ್. 2 years ವಾರಂಟಿ ಬರುತ್ತೆ. 2018 ಮಾಡೆಲ್, 53,000 ಓಡಿರುವಂತಹ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ನಿಮಗೆ. ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಸಿಗುತ್ತೆ. ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ವಿಸಿಟ್ ಮಾಡಿ. ಅದೇ ಥರ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಓಲ್ಡ್ ಶೇಪು. ಎಸ್ ಸರ್. ಎಸ್ ಸರ್, ಎಗ್ರಿ. ಅದು ಓಲ್ಡ್ ಶೇಪ್ ಅಂತ ಹೇಳಿ, ಬಟ್ 2010 ಮಾಡೆಲ್ ಸರ್. ಸಿಂಗಲ್ ಓನರು. ಓಕೆ. 71,000 ರಿವನ್ ಸರ್ ವಿತ್ ಸರ್ವಿಸ್ ರೆಕಾರ್ಡ್ಸ್ ಪ್ರಕಾರ. ಇವನ್ ಬಜೆಟ್ ಫ್ರೆಂಡ್ಲಿ ಇದು 3.55 lakhs ಅಲ್ಲಿ. ಸೊ 3.55 lakhಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್ ಕೂಡ. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್. 1.2 EVT. 1.2 ಆದ್ರೂ ಪೆಟ್ರೋಲ್ ಆದ್ರೂ ಒಳ್ಳೆ ಮೈಲೇಜ್ ಇದೆ ಸರ್. ಮಾರುತಿ ಗಾಡಿ ಯಾವುದೇ ಇರಲಿ ಮೈಲೇಜ್ ಇದೆ ವಿತ್ ರೀಸೇಲ್ ವ್ಯಾಲ್ಯೂಸ್. ಸೂಪರ್ ಸರ್.
ವೀಕ್ಷಕರೇ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಮಂಜು ಸರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನಿಮಗೆ ಬೇಕಾದಂತಹ ಕಾರ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.